ಜರ್ಮನಿ ದೇಶದ ಮ್ಯೂನಿಕ್ ಅನ್ನೋ ನಗರದ ಔಟ್ಸ್ಕಟ್ಸಲ್ಲಿದ್ದೀವಿ. ಇಲ್ಲಿ ಜರ್ಮನ್ ದೇಶದವರು ಹೇಗೆ ಈ ಹೊಲಗದ್ದೆಗಳು ಮಾಡ್ತಾರೆ, ಅಗ್ರಿಕಲ್ಚರ್ ಮಾಡ್ತಾರೆ, ಇದನ್ನೆಲ್ಲ ಕೃಷಿ ಹೇಗೆ ಮಾಡ್ತಾರೆ ಅನ್ನೋದು ನನಗೂ ಕುತೂಹಲ ಇತ್ತು. ನಿಮಗೊಂದು ಸಣ್ಣ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇದು ಮೆಕ್ಕೆಜೋಳದ ಹೊಲ. ಈ ಮೆಕ್ಕೆಜೋಳ ಈ ಜೋಳದ ಹಾಗೆ ಕಬ್ಬಿನ ಹಾಗೆ ಬೆಳೆಯುವಂಥದ್ದು. ನಮಗೆಲ್ಲರಿಗೂ ಎಷ್ಟೋ ಕುತೂಹಲ ಇರ್ತದೆ, ಈ ಮೇಲ್ಗಡೆ ತೆನೆ ಇರ್ತದಲ್ಲ ಅದರಿಂದ ಬರ್ತದ ಏನೋ ಮೆಕ್ಕೆಜೋಳ ಅಂತದ್ದು. ಇಲ್ಲ, ಅದು ಬರೋದು ಹೀಗೆ ನೋಡಿ, ಮಧ್ಯದಲ್ಲಿ ಒಂದು ಹಾಫ್ ಶೂಟ್ ಬರ್ತದೆ, ಅಲ್ಲಿಂದ ಈ ಗಿಣ್ಣು ಇರ್ತದೆ, ಇಲ್ಲಿಂದ ಬರ್ತದೆ ನೋಡಿ. ಇಲ್ಲಿ ಕಾಣಿಸ್ತದೆ ನಿಮಗೆ ನೋಡಿ, ಇದು ಮೆಕ್ಕೆಜೋಳ. ಇದು ಇಲ್ಲಿ ಕಾಣುತ್ತೆ ನಿಮಗೆ, ಇದು ಮೆಕ್ಕೆಜೋಳ. ಇಲ್ಲಿ ಕಾಣುತ್ತಲ್ಲ, ಇದು ತೆನೆ, ಇದೆಲ್ಲ ತೆನೆ ಕಾಣುತ್ತೆ ನಿಮಗೆ. ಇದರೊಳಗೆ ಜೋಳ ಇರ್ತದೆ. ಇನ್ನೊಂದು ಇದು ದೊಡ್ಡದಿದೆ ನೋಡಿ, ಇಲ್ಲಿ ಇನ್ನೊಂದು ದೊಡ್ಡದಿದೆ ನೋಡಿ, ಹೀಗೆ ಕಾಣುತ್ತಲ್ಲ, ಇದೇ ಮೆಕ್ಕೆಜೋಳ. ಸುಮಾರು ಜನಕ್ಕೆ ಅನುಮಾನ ಇರ್ತದೆ ಮೆಕ್ಕೆಜೋಳ ಎಲ್ಲಪ್ಪ ಇಲ್ಲಿಂದ ಬರುತ್ತೆ. ಇಲ್ಲಿ ಇದರೊಳಗಡೆ ಈ ಪದರಗಳು ತೆಗೆದಾಗ ಅದರೊಳಗೆ ಮೆಕ್ಕೆಜೋಳ ಇರ್ತದೆ. ಅಂದರೆ ಮೇಯ್ಸ್ ಅಂತಂದು ಹೇಳ್ತೀವಿ, ಕಾರ್ನ್ ಅಂತಂದು ಹೇಳ್ತೀವಿ. ಇಲ್ಲೂ ಕೂಡ ಕೃಷಿ ಮಾಡ್ತಾರೆ ಜನ, ಬೆಳೀತಾರೆ, ಮಾರ್ತಾರೆ, ಜೀವನ ಮಾಡ್ತಾರೆ. ಇಲ್ಲೊಂದು ವಿಶೇಷ ಏನಪ್ಪ ಅಂದರೆ, ಕೆಲವು ಭಾಗನ ಈ ಲೀಸಿಗೆ ಕೊಡ್ತಾರೆ, ಭೋಗ್ಯಕ್ಕೆ ಕೊಡ್ತಾರೆ. ಒಂದು ಅರ್ಧ ಎಕರೆ, ಒಂದು 1/4 ಎಕರೆ, ಒಂದು ಗುಂಟೆ, ಈ ಥರ ಅಲ್ಲಿ ಬಂದುಬಿಟ್ಟು ಜನ ಬೆಳ್ಕೊಳ್ಬೋದು. ತಮ್ಮ ದುಡ್ಡು ಹಾಕೋದಲ್ಲಿ ಅಲ್ಲಿ ಬೆಳೆಯೋದು, ಅಲ್ಲಿ ನೀರು ಕೊಡ್ತಾರೆ, ಜಾಗ ಕೊಡ್ತಾರೆ, ಅದನ್ನು ಬೆಳ್ಕೊಂಡ್ಬಿಟ್ಟು ಅದು ಒಂದು ದುಡ್ಡು ಕೊಡಬೇಕು ಅದಕ್ಕೆ, ಲೀಸ್ ಅಂತಂದು ಹೇಳಿ ಭೋಗ್ಯಕ್ಕೆ. ಅಷ್ಟು ಕೊಟ್ಟಾಗ ಅದನ್ನು ಅವ್ರ ಬೆಳೆನ ಹಾಗಾಗಿ ಒಂದಿಷ್ಟು ಹೂಗಳು ಬೆಳ್ಕೊಳ್ತಾರೆ, ಇಲ್ಲಿ ಕಾಯಿ ಪಲ್ಯಗಳು ಬೆಳ್ಕೊಳ್ತಾರೆ, ಸೊಪ್ಪು ಬೆಳ್ಕೊಳ್ತಾರೆ, ಸೌತೆಕಾಯಿ ಬೆಳ್ಕೊಳ್ತಾರೆ ನೋಡಿ ನಾನು. ಆಮೇಲೆ ದಪ್ಪ ಮೆಣಸಿನ್ಕಾಯಿ ಬೆಳೀತಾರೆ ಇಲ್ಲಿ. ಆಮೇಲೆ ಡೇರೆ ಹೂಗಳು, ಬೇರೆ ಥರ ಹೂಗಳು, ಆಮೇಲೆ ಬೇರೆ ಥರ ರೀತಿಯಾದಂಥ ಸಸ್ಯಗಳು, ತರಕಾರಿ, ಸೊಪ್ಪು, ಸೌತೆಕಾಯಿ, ಇದನ್ನೆಲ್ಲ ನೋಡಿದ್ವಿ ನಾವು. ಇದು ಬಹಳ ವಿಶೇಷವಾದಂಥದ್ದು. ಇದು ತೋರಿಸುತ್ತೆ ಇಲ್ಲಿನ ಜನಗಳಿಗೆ ಎಷ್ಟು ಕೃಷಿಯಲ್ಲಿ ಇರ್ತಕ್ಕಂಥ ಒಂದು ಆಸೆ, ಅಕ್ರಾಸೆ, ಅನುಭವ, ಇಲ್ಲಿರ್ತಕ್ಕಂಥ ಒಂದು ಅವ್ರ ಗುರಿ, ಜನಜೀವನ ಎಲ್ಲ ನಮ್ಮ ದೇಶದ ಥರನೇ. ಇಲ್ಲೇ ತುಂಬ ವ್ಯತ್ಯಾಸ ಏನಿರಲ್ಲ, ರೋಡ್ ಹತ್ತಿರನೇ ಇರ್ತದೆ. ಇಲ್ಲಿ ಭಾಳ ಚೆನ್ನಾಗಿ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಜಾಗ. ಕೃಷಿ ಪ್ರಾಧಾನ್ಯ ಇಲ್ಲಿ. ಅಂದರೆ ಈ ಚಳಿಗಾಲದಲ್ಲಿ ಹಿಮ ಬೀಳುವಾಗ ಏನು ಬೆಳೆಯಲ್ಲ, ಆದರೆ ಬೇಸಿಗೆ ಕಾಲದಲ್ಲಿ ಭಾಳ ವಿಶೇಷವಾಗಿ ಬೆಳೀತಾರೆ, ಚೆನ್ನಾಗಿ ಬೆಳೀತಾರೆ. ಆಮೇಲೆ ಇಲ್ಲಿ ಇನ್ನೊಂದೇನೋ ಸಂತೆಗಳಿರ್ತದೆ. ಇಲ್ಲಿ ಮ್ಯೂನಿಕ್ ಅನ್ನೋ ನಗರದೊಳಗೆ ಅಲ್ಲಲ್ಲೇ ಕೆಲವು ಸಂತೆಗಳು, ಇಲ್ಲಿಂದ ಬೆಳ್ಕೊಂಡು ಬಂದುಬಿಟ್ಟು ಅಲ್ಲಿ ಇಟ್ಕೊಂಡು ಮಾರುವಂಥದ್ದು. ಅದು ಕೂಡ ಎಲ್ಲ ಜನಗಳು ಬರ್ತಾರೆ. ಫಾರ್ಮ್ ಪ್ರೊಡ್ಯೂಸ್ ಅಂತ ಹೇಳ್ಬಿಟ್ಟು ಬೆಳೆದಿರ್ತಕ್ಕಂಥ ಕ್ಯಾರೆಟು, ದಪ್ಪ ಮೆಣಸಿನ್ಕಾಯಿ, ಈ ಥರದ್ದೆಲ್ಲ, ಆಮೇಲೆ ಈ ಕಲ್ಲಂಗಡಿ ಹಣ್ಣು, ಆಮೇಲೆ ಮಸ್ಕ್ ಮೆಲಾನ್, ಆಮೇಲೆ ಕರ್ಬೂಜ, ಇದನ್ನೆಲ್ಲ ಬೆಳೀತಾರೆ ಇಲ್ಲೆಲ್ಲ, ಅದನ್ನು ಮಾರ್ತಾರೆ. ನಮಸ್ಕಾರ.